ಒಂದು ಕಡೆ ಸಾರಿಗೆ ನೌಕರರ ಮನವೊಲಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ. ಸರ್ಕಾರದಿಂದ ಮನವೊಲಿಕೆ ಪಟ್ಟು ಸಡಿಲಿಸದ ಸಾರಿಗೆ ನೌಕರರು ಒಂದು ಕಡೆ ಅವರು ಕೂಡ ಮನವೊಲಿಕೆ ಮಾಡ್ತಾ ಇದ್ದಾರೆ. ಆದರೆ ಸಾರಿಗೆ ನೌಕರರು ನಮಗೆ ಭರವಸೆ ಬೇಡ, ನಮಗೆ ಆದೇಶ ನೀಡಿ 38 ತಿಂಗಳ ಅರಿಯರ್ಸ್ 2024ರಿಂದ ವೇತನ ಪರಿಷ್ಕರಣೆ ಬೇಡಿಕೆ ಈಡೇರಿಸಿ ರಾಜ್ಯ ಸರ್ಕಾರವನ್ನ ಸಾರಿಗೆ ನೌಕರರೆಲ್ಲ ಸೇರ್ಕೊಂಡು ಆಗ್ರಹಿಸ್ತಾ ಇದ್ದಾರೆ. ಸಂಜೆ ಒಳಗಾಗಿ ಪೂರ್ಣ ಪ್ರಮಾಣದಲ್ಲಿ ಬೇಡಿಕೆಯನ್ನ ಈಡೇರಿಸಬೇಕು. ಇದು ನಮ್ಮ ಸಂಪೂರ್ಣವಾದಂತಹ ಬೇಡಿಕೆ, ಇದನ್ನ ಈಡೇರಿಸಲೇಬೇಕು ಅಂತ ಈಗ ನೌಕರರು ಹೇಳ್ತಾ ಇದ್ದಾರೆ. ನಮ್ಮ ಸಂಪೂರ್ಣ ಬೇಡಿಕೆ ಈಡೇರಲೇಬೇಕು ಅನ್ನುವಂಥ ಒಂದು ದೃಢ ನಿಲುವಿನಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಒಟ್ಟಿನಲ್ಲಿ ಇದು ಕೇವಲ ಒಂದು ವೇತನದ ಒಂದು ಪ್ರಶ್ನೆಯಲ್ಲ, ಸಾರಿಗೆ ವ್ಯವಸ್ಥೆಯ ಒಂದು ಭವಿಷ್ಯ, ನೌಕರರ ಹಕ್ಕು, ಸರ್ಕಾರದ ಆರ್ಥಿಕ ನಿರ್ವಹಣೆ ಎಲ್ಲವೂ ಕೂಡ ಪರೀಕ್ಷೆಗೆ ಒಳಗಾಗಿದೆ. ಸಂಜೆ ವೇಳೆಗೆ ಸರ್ಕಾರ ಯಾವ ರೀತಿಯ ಒಂದು ತೀರ್ಮಾನ ಕೈಗೊಳ್ಳುತ್ತೆ, ಬಸ್ ಸಂಚಾರ ನಿಲ್ಲುತ್ತಾ ಅನ್ನುವಂಥ ಒಂದು ಕುತೂಹಲ ಕಾಡ್ತಾ ಇದೆ. ಈಗ ಸದ್ಯದ ಮಟ್ಟಕ್ಕೆ ಬಸ್ಗಳು ಓಡಾಡ್ತಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಸಂಜೆವರೆಗೂ ಸಾರಿಗೆ ನೌಕರರು ಟೈಮ್ ಕೊಟ್ಟಿದ್ದಾರೆ. ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು, 38 ತಿಂಗಳ ಪೈಕಿ 26 ತಿಂಗಳ ಹಿಂಬಾಕಿ ಹಣವನ್ನ ಕೊಡ್ತೇವೆ ಅನ್ನುವ ಭರವಸೆಯನ್ನ ಸರ್ಕಾರ ನೀಡಿದೆ. ಆದರೆ ನಮಗೆ ಆ ಭರವಸೆ ಬೇಡ, ನಮಗೆ ಅದು ಕಾರ್ಯರೂಪಕ್ಕೆ ಬರಬೇಕು, ಆದೇಶ ಹೊರಡಿಸಬೇಕು ಅನ್ನುವಂಥದ್ದು ಈಗ ಸಾರಿಗೆ ನೌಕರರ ಒಂದು ಒತ್ತಾಯ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸುಮಾರು 1.25 ಲಕ್ಷ ಜನ ಅಂದರೆ ಸಾರಿಗೆ ನೌಕರರು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ರಿಪೋರ್ಟರ್ ವಿನೋದ್ ನಮ್ಮೊಂದಿಗೆ ಡೆಸ್ಕ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಈಗ ಸಾರಿಗೆ ನೌಕರರೆಲ್ಲ ಸೇರ್ಕೊಂಡು ಈಗ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತಿದ್ದಾರೆ, ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಒಂದ್ ಕಡೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಎಲ್ಲೋ ಒಂದ್ ಕಡೆ 26 ತಿಂಗಳ ಒಂದು ಹಿಂಬಾಕಿ ಹಣವನ್ನ ನೀಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಆದರೂ ಕೂಡ ಈಗ ಸಾರಿಗೆ ನೌಕರರೆಲ್ಲ ಸೇರ್ಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇವತ್ತು ಏನಾಗಬಹುದು? ಬಸ್ ಸಂಚಾರ ಸ್ಥಗಿತ ಆಗುತ್ತಾ ಅಥವಾ ಸರ್ಕಾರ ಇವರ ಒಂದು ಬೇಡಿಕೆಯನ್ನ ತಕ್ಷಣ ಈಡೇರಿಸುತ್ತಾ, ಆದೇಶ ಹೊರಡಿಸುತ್ತಾ, ಏನಾಗುತ್ತೆ ಅಂತ? ಪ್ರಮೋದ್, ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಒಂದು ಸಾರಿಗೆ ನೌಕರರು ಸಿಡಿದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕಡೆ ಕಳೆದ ಒಂದು 38 ತಿಂಗಳ ಅರಿಯರ್ಸನ್ನು ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಅಂದರೆ 1/1/2020ರಿಂದ 2023ವರೆಗೆ 38 ತಿಂಗಳ ಅರಿಯರ್ಸ್ ಬಾಕಿಯನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಜೊತೆಗೆ 1/1/2024ರಿಂದ ವೇತನವನ್ನು ಪರಿಷ್ಕರಣೆ ಮಾಡಬೇಕಿತ್ತು. ಆ ಒಂದು ವೇತನ ಪರಿಷ್ಕರಣೆ ಮಾಡಿಲ್ಲ ಅನ್ನುವ ನಿಟ್ಟಿನಲ್ಲಿ, ಜೊತೆಗೆ ದಿನದ ಭತ್ಯೆ ಏನು ಕೊಡ್ತಾರೆ ನೌಕರರಿಗೆ, ಅಂದರೆ ಕಂಡಕ್ಟರ್ಗಳಾಗಲಿ ಜೊತೆಗೆ ಚಾಲಕರಾಗಲಿ ಇವ್ರುಗಳಿಗೆ ಏನು ಭತ್ಯೆಯನ್ನು ಕೊಡ್ತಾರೆ ಆ ಭತ್ಯೆಯನ್ನು ರಾಜ್ಯ ಸರ್ಕಾರ ಹೆಚ್ಚಿಗೆ ಮಾಡಬೇಕು. ಜೊತೆಗೆ ಕೆಲವೊಂದಿಷ್ಟು ಆರೋಗ್ಯ ಯೋಜನೆಗಳನ್ನ ಇನ್ನೂ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು ತಮ್ಮನ್ನು ವಿಶೇಷವಾಗಿ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರೆಂದು ಒಂದು ಕನ್ಸಿಡರ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಕೆಲವೊಂದಿಷ್ಟು ಬೇಡಿಕೆಗಳನ್ನ ಮುಂದೆ ಇಟ್ಟುಕೊಂಡು, ಜೊತೆಗೆ ಈಗಾಗಲೇ ಒಂದು ಮುಷ್ಕರ ಸಮಯದಲ್ಲಿ, ಅಂದರೆ ಯಾರು ಸಾರಿಗೆ ಮುಷ್ಕರ ಮಾಡಿದ್ರು ಪ್ರತಿಭಟನೆ ಸಮಯದಲ್ಲಿ ಯಾರು ಆ ಒಂದು ಸಂದರ್ಭದಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದ್ದಲ್ಲ ಕೆಲವೊಂದಿಷ್ಟು ನೌಕರರನ್ನ, ಅವ್ರನ್ನ ಕೂಡಲೇ ಒಂದು ಸೇವೆಗೆ ಮತ್ತು ಮರು ಸೇರ್ಪಡೆ ಮಾಡಿಸಿಕೊಳ್ಳಬೇಕನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಇನ್ನೂ ಹಲವು ಬೇಡಿಕೆಗಳನ್ನ ಮುಂದೆ ಇಟ್ಟುಕೊಂಡು ಇದೀಗ ರಾಜ್ಯ ಸಾರಿಗೆ ನೌಕರರು ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಒಂದು ಪ್ರತಿಭಟನೆ ಬೆಂಗಳೂರು ಚಲೋ ಎನ್ನುವ ಹೆಸರಿನಲ್ಲಿ ನಡೆಯಲಿದೆ. ಇಂದು ಬೆಳಗ್ಗೆ 11 ಗಂಟೆಯಿಂದ ಟಿಲ್ ಸಂಜೆ 4 ಗಂಟೆವರೆಗೆ ಈ ಒಂದು ಪ್ರತಿಭಟನೆ ನಡೆದಿದೆ. ಪ್ರತಿಭಟನೆಯಲ್ಲಿ ಸುಮಾರು ರಾಜ್ಯಾದ್ಯಂತ 1,15,000ಕ್ಕೂ ಹೆಚ್ಚು ಸಾರಿಗೆ ನೌಕರರು ಇಂದಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಈ ಎಲ್ಲ ಸಾರಿಗೆ ನೌಕರರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಂದು ಪ್ರತಿಭಟನೆ ಮಾಡಲ್ಲ,
ಅಲ್ಲ, ರಾಜ್ಯದ ಆಯಾ ಭಾಗದಲ್ಲಿ ಅಂದರೆ ತಾಲೂಕು ಮಟ್ಟದ ಡಿಪೋಗಳಲ್ಲಿ ಮತ್ತು ಜಿಲ್ಲಾ ಮಟ್ಟದ ಡಿಪೋಗಳಲ್ಲಿ ಬಸ್ಗಳನ್ನ ನಿಲ್ಲಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇನ್ನು ಈ ಥರ ಒಂದು ಪ್ರತಿಭಟನೆ ಮಾಡಿದ್ರೆ ಸಾರಿಗೆಯಲ್ಲಿ ಸ್ವಲ್ಪ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ವ್ಯತ್ಯಾಸ ಆಗಲಿದೆ ಅನ್ನೋದು ಈಗಾಗಲೇ ಒಂದು ಸ್ಪಷ್ಟವಾಗಿ ಇಲ್ಲಿ ಗೋಚರ ಆಗ್ತದೆ. ಆದರೆ ಆ ಥರ ನೋಡಿದ್ರೆ ಸಂಪೂರ್ಣವಾಗಿ ಶಬ್ದ ಆಗ್ತದೆ. ಇದೀಗ ನಾವೇನು ಬರ್ತಕ್ಕಂಥ ಸಂದರ್ಭದಲ್ಲಿ ನೋಡ್ತಾ ಬಂದ್ವಿ ಕೆಲವೊಂದಿಷ್ಟು ಭಾಗಗಳಲ್ಲಿ ಬಸ್ಗಳ ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ. ಆದರೆ ಕೆಲವೊಂದಿಷ್ಟು ಭಾಗದಲ್ಲಿ ಇನ್ನೂ ಬಸ್ಗಳ ಕಾರ್ಯಾಚರಣೆ ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲ. ಸೊ ಹಾಗಾಗಿ ಇದರಿಂದ ಒಂದು ರಾಜ್ಯದ ಜನತೆಗೆ ವಿಶೇಷವಾಗಿ ಶಕ್ತಿ ಯೋಜನೆಯಲ್ಲಿ ಅಡಿಯಲ್ಲಿ ಓಡಾಡ್ತಕ್ಕಂಥ ಒಂದು ಮಹಿಳೆಯರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ ಈ ಒಂದು ಬಸ್ಗಳ ಸಮಸ್ಯೆ ಇದೀಗ ಅಂದರೆ ಬಸ್ ಬಂದ ಸಮಸ್ಯೆ ತಟ್ಟೋದು ಶತಸಿದ್ಧ ಆಗಿದೆ. ಇನ್ನು ಇದೊಂದು ಕಡೆ ಆದರೆ ರಾಜ್ಯ ಸರ್ಕಾರ ಇದೀಗ 38 ತಿಂಗಳ ಅರಿಯರ್ಸ್ ಪೈಕಿ ಕೇವಲ 26 ತಿಂಗಳ ಹಿಂಬಾಕಿಯನ್ನು ವೇತನವನ್ನು ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ಒಂದು ಹಣಕಾಸು ಇಲಾಖೆಗೆ ಪತ್ರವನ್ನು ಬರೆದಿದೆ. ಇಲ್ಲಿ ಪ್ರಮುಖವಾಗಿ ಒಂದು ಸಾರಿಗೆ ನೌಕರ ಬೇಡಿಕೆ ಏನೊಂದು 38 ತಿಂಗಳ ಅರಿಯರ್ಸ್ ಏನಿದೆ, ಅಂದರೆ ಒಟ್ಟು 3 ವರ್ಷದ ಅರಿಯರ್ಸ್ ಇದೆ, ಅದನ್ನು ನಮಗೆ ಕೊಡಿ. ಕೇವಲ 26 ತಿಂಗಳ ಅರಿಯರ್ಸ್ ನೀವು ಕೊಟ್ಟರೆ ಹೆಂಗೆ, ನಾವು ಇದಕ್ಕೆ ಒಪ್ಪೋದಿಲ್ಲ ಅನ್ನುವ ಮಾತನ್ನು ಈಗಾಗಲೇ ಒಂದು ರಾಜ್ಯ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಈ ಒಂದು ಕೇವಲ ಈ ಒಂದು ಹಗ್ಗ ಜಗ್ಗಟ್ಟು ಅಂದರೆ 38 ತಿಂಗಳ ಅರಿಯರ್ಸ್ ಅನ್ನು ಇವರು ಬಾಕಿ ಬಿಡುಗಡೆ ಮಾಡ್ಬೇಕಂತ ಸಾರಿಗೆ ನೌಕರದ್ದು ಜೊತೆಗೆ ಅಷ್ಟೊಂದು ಪ್ರಮಾಣದಲ್ಲಿ ಆಗಲ್ಲ ನಿಟ್ಟಿನಲ್ಲಿ ಹಗ್ಗ ಜಗ್ಗಟ್ಟು ನಡೀತಿತ್ತು. ಜೊತೆಗೆ CM ಸಾರಿಗೆ ಸಚಿವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ಗಳು ಆಗ್ತಾ ಇತ್ತು. ಆದರೆ ಇಷ್ಟೆಲ್ಲ ಮೀಟಿಂಗ್ ಆದರೂ ಒಂದು ಮೀಟಿಂಗ್ನಲ್ಲಿ ಸಭೆಯಲ್ಲಿ ಯಾವುದೇ ರೀತಿಯಿಂದ ಒಂದು ಫೈನಲ್ ನಿರ್ಧಾರಕ್ಕೆ ಬಂದಿರಲಿಲ್ಲ. ಸೊ ಹಾಗಾಗಿ ಫೈನಲ್ ನಿರ್ಧಾರಕ್ಕೆ ಬಾರದೇ ಇರುವ ಕಾರಣ ಇದೀಗ ಸಾರಿಗೆ ನೌಕರರು ಅನಿವಾರ್ಯವಾಗಿ ಇವತ್ತು ಮುಷ್ಕರವನ್ನು ಮಾಡಲಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ನೋಡ್ತಕ್ಕಂಥದ್ದು 6 26 ತಿಂಗಳ ಹಿಂಬಾಕಿ ಇದೆಯಲ್ಲ ಅರಿಯರ್ಸ್ ಎಂದೇ, ಅದರ ಒಟ್ಟು ಮೌಲ್ಯ 1,271 ಕೋಟಿ ಆಗುತ್ತೆ. ಆ ಒಂದು ಹಣವನ್ನು ಬಿಡುಗಡೆ ಮಾಡೋಕ್ಕೆ ಹಣಕಾಸು ಇಲಾಖೆಗೆ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ, ಅದರ ಕೂಡಲೇ ಆಗಲ್ಲ, ಭರವಸೆನೇ ನೀಡಿದ್ದಾರೆ. ಆದರೆ ತಕ್ಷಣವೇ ಇಂಪ್ಲಿಮೆಂಟ್ ಆಗೋ ಥರ ಒಂದು ಯಾವುದೇ ರೀತಿ ಆದೇಶವನ್ನು ಸಾರಿಗೆ ಇಲಾಖೆ ಕೊಟ್ಟಿಲ್ಲ. ಸೊ ಹಾಗಾಗಿ ಇದರಿಂದನೂ ಸಹ ಒಂದು ಸಾರಿಗೆ ನೌಕರರು ಒಂದು ಆಕ್ರೋಶಗೊಂಡು ನೀವು ಭರವಸೆಯನ್ನು ಕೊಡ್ತಿದ್ದಾರೆ, ಕಳೆದ 3 ವರ್ಷದಿಂದ ಭರವಸೆಯನ್ನು ಮಾತ್ರ ಕೊಡ್ತಿದ್ದಾರೆ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡುವಲ್ಲಿ ವಿಫಲ ಆಗ್ತಿದೆ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಸೊ ಇವತ್ತಿನ ಪ್ರತಿಭಟನೆಯನ್ನು ಹೇಗೆ ರಾಜ್ಯ ಸರ್ಕಾರ ನಿರ್ವಹಿಸುತ್ತೆ ಅನ್ನೋದು ಈಗ ಕಾದು ನೋಡಬೇಕಿದೆ. ಯಾಕಂದರೆ ಇದೀಗ 11 ಗಂಟೆಗೆ ಸ್ಟಾರ್ಟ್ ಅಲ್ವಾ ಪ್ರತಿಭಟನೆ. ಸೊ ಹಾಗಾಗಿ 11 ಗಂಟೆ ಒಳಗಡೆನೇ ಒಂದು ಬಸ್ ಕಾರ್ಯಾಚರಣೆ ಆದಂಥ ಬಸ್ ಕಾರ್ಯಾಚರಣೆ ಸಂಪೂರ್ಣವಾಗಿ ಸ್ತಬ್ಧಗಳು ಆಗಬಹುದು. ಜೊತೆಗೆ ಏನು ಮಾಡ್ತಾರೆ ಒಂದು ಸಂಘಟನೆಗಳು ಅನ್ನೋದು ಕಾದು ನೋಡಬೇಕಿದೆ. ಜೊತೆಗೆ ಈಗಾಗಲೇ ಸಾರಿಗೆ ನೌಕರರು ಯಾರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೋ ಅವರ ವಿರುದ್ಧ ಎಸ್ಮಾ ಜಾರಿ ಮಾಡದೇನೆ ಯಾರು ಪ್ರತಿಭಟನೆಗೆ ಹಾಜರಾಗಿ ಕರ್ತವ್ಯಕ್ಕೆ ಗೈರು ಹಾಜರಾಗ್ತಾರೋ ಅಂಥವ್ರ ವೇತನವನ್ನು ಒಂದು ಕಟ್ ಮಾಡೋದಕ್ಕೆ ಅಥವಾ ಅಂಥವ್ರ ವೇತನವನ್ನು ನೀಡದೇ ಇರೋದಕ್ಕೆ ಸಾರಿಗೆ ಇಲಾಖೆ ಮುಂದಾಗಿದೆ. ಆದರೆ ಒಂದು ಸಾರಿಗೆ ಇಲಾಖೆ ಒಂದು ಹೆದರಿಕೆಗೆ ಯಾವುದೇ ರೀತಿಯ ಒಂದು ತಲೆಗೆಡದೇ ಸಾರಿಗೆ ನೌಕರು ಇಂದಿನ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಸಾರಿಗೆ ಇಲಾಖೆದ 4 ನಿಗಮಗಳು ಅಂದರೆ BMTC, KSRTC, NWKSRTC, KKRTC ಈ ಒಂದು 4 ನಿಗಮದ ಒಂದು ಸಾವಿರಾರು ಮತ್ತು ಲಕ್ಷಾಂತರ ಕಾರ್ಮಿಕರು ಒಂದು ಸಾರಿಗೆ ನೌಕರು ಇಂದಿನ ಪ್ರತಿಭಟನೆಯಲ್ಲಿ ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಇವತ್ತಿನ ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಮಾಡಲಿದ್ದಾರೆ. ಪ್ರಮೋದ್, ಓಕೆ, ಈಗ ಏನಾದರೂ ಅಪ್ಡೇಟ್ ಸಿಕ್ಕಿದೆಯಾ? ಈಗ ಫ್ರೀಡಂ ಪಾರ್ಕ್ನಲ್ಲಿ ಪರಿಸ್ಥಿತಿ ಹೇಗಿದೆ? ಎಷ್ಟು ನೌಕರರು ಸೇರ್ಕೊಂಡಿದ್ದಾರೆ ವಿನೋದ್? ಪ್ರಸ್ತುತವಾಗಿ ಈಗ ಅಂದರೆ ರಾಜ್ಯದ ನಾನಾ ಭಾಗಗಳಿಂದ ಬರ್ತಾರಲ್ಲ, ಯಾಕಂದರೆ ತಾಲೂಕು ಮಟ್ಟದ ಪದಾಧಿಕಾರಿಗಳಿರ್ತಾರೆ, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿರ್ತಾರೆ, ಜೊತೆಗೆ ಪ್ರಮುಖ ನಾಯಕರುಗಳಿರ್ತಾರೆ, ಒಂದು ಸಂಘಟನೆ ಜಂಟಿ ಕ್ರಿಯಾ ಸಮಿತಿ, ಆ ಒಂದು ನಾಯಕರು ಈಗಾಗಲೇ ಒಂದು ಫ್ರೀಡಂ ಪಾರ್ಕ್ನಂತ ಬರ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತದೆ. ಜೊತೆಗೆ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಈಗಾಗಲೇ ಪೊಲೀಸ್ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಯಾಕಂದರೆ ಇದು ಪೂರ್ವ ನಿಯೋಜಿತ ಅಲ್ವಾ, ಹಾಗಾಗಿ ಒಂದು ಪೊಲೀಸರಿಗೆ ಮಾಹಿತಿ ಯಾವುದೇ ರೀತಿ ಅಹಿತಗಳ ಘಟನೆ ನಡೆದಂತೆ ಮತ್ತು ರಸ್ತೆ ತಡೆಯದಂತೆ ಜೊತೆಗೆ ಉದ್ವಿಗ್ನ ಪರಿಸ್ಥಿತಿ ಆಗದಂತೆ ನಿಭಾಯಿಸಲು ಈಗಾಗಲೇ ಪೊಲೀಸ್ ಸೆಕ್ಯೂರಿಟಿಯನ್ನು ಸಹ ಒಂದು ಈಗಾಗಲೇ ಬಂದೋಬಸ್ತು ಮಾಡಲಿದೆ. ಆ ಒಂದು ನಿಟ್ಟಿನಲ್ಲಿ ಇನ್ನೂ ಸಮಯ ಕಳೆದಂತೆ ಅಂದರೆ 9:30 10 ಗಂಟೆ ಸುಮಾರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಸಾರಿಗೆ ನೌಕರು ಬಂದು ಸೇರ್ತಾರೆ. ಸಾರಿಗೆ ನೌಕರು ಬಂದು ಸೇರಿ ಪ್ರತಿಭಟನೆ ಮಾಡಿ ತದನಂತರ ಸಂಜೆ ಒಂದು 4 ಗಂಟೆ 4:15 ಒಂದು ಪತ್ರಿಕಾಗೋಷ್ಠಿ ಕಟ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಅಂದರೆ ಕೇವಲ ಇದು ಒಂದು ದಿನದ ಒಂದು ಪ್ರತಿಭಟನೆ ಅಥವಾ ಮುಂದೆ ಇದನ್ನು ಕಂಟಿನ್ಯೂ ಮಾಡ್ತಾರೆ, ತಮ್ಮ ಬೇಡಿಕೆ ಈಡೇರುವ ಮಾಹಿತಿಯನ್ನು ಸಂಜೆ 4 ಗಂಟೆ ನಂತರ ಒಂದು ಮುಖಂಡರು ಸಾರಿಗೆ ನೌಕರರು ಮುಖಂಡರು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಪ್ರಮೋದ್, ಅಂದ್ರೆ ಈಗ ಈ ಒಂದು ಪ್ರತಿಭಟನೆಗೆ ನಿರೀಕ್ಷೆಗಿಂತ ಮೀರಿರತಕ್ಕಂಥ ಒಂದು ಪ್ರತಿಕ್ರಿಯೆ ಹೇಗೆ? ಎಲ್ಲರೂ ಬರ್ತಾ ಇದ್ದಾರಾ? ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರಾ ಈ ಒಂದು ಪ್ರತಿಭಟನೆಗೆ ಅಂತ?
ಒಳ್ಳೆ ಕ್ವಶನ್ ಪ್ರಮೋದ್ ನೀವು ಹೇಳಿದ್ದು. ಯಾಕಂದರೆ ಇಲ್ಲಿ ಸಾರಿಗೆ ಇಲಾಖೆ ಅಂದರೆ ಕೇವಲ ಜಂಟಿ ಕ್ರಿಯಾ ಸಮಿತಿ ಮಾತ್ರ ಒಂದಿಲ್ಲ. ಈ ಒಂದು ಸಾರಿಗೆ ನೌಕರ ಸಂಘಟನೆಯಲ್ಲಿ ಇನ್ನು ಹಲವಾರು ಉಪ ಸಂಘಟನೆಗಳು ಬರ್ತವೆ. ಯಾಕಂದರೆ ಒಂದು ಸಂಘಟನೆ ಜೊತೆ ಇನ್ನೊಂದು ಸಂಘಟನೆ ಹೊಂದಾಣಿಕೆ ಆಗ್ತಿಲ್ಲ, ಒಂದು ಪ್ರತಿಷ್ಠೆ. ಸೊ ಹೀಗಾಗಿ ಹಲವು ಕಾರಣಗಳು ಬರ್ತವೆ, ಅಡ್ಡಿಗಳು ಬರ್ತವೆ. ಆದರೆ ಇವತ್ತಿನ ಪ್ರತಿಭಟನೆಯಲ್ಲಿ ಎಲ್ಲ ಸಂಘಟನೆ ಮುಖಂಡರೊಂದು ಬೆಂಬಲವನ್ನು ಅಂದರೆ ಆಂತರಿಕವಾಗಿ ಅಂದರೆ ಬಾಹ್ಯವಾಗಿ ತೋರಿಸಿದ್ದಾರೆ. ಆದರೆ ಆಂತರಿಕವಾಗಿ ಒಳಗಡೆ ಕಿತ್ತಾಟ ಇದೆ. ಜೊತೆಗೆ ಪ್ರತಿಷ್ಠೆ ಅನ್ನೋದು ಇಲ್ಲಿ ಪ್ರಮುಖವಾಗಿ ತೆಗೆದುಕೊಂಡಿದ್ದಾರೆ ನಾಯಕರುಗಳು ಸಹ. ಆ ಒಂದು ನಿಟ್ಟಿನಲ್ಲಿ ತಮ್ಮ ತಮ್ಮ ಮುಖಂಡರು ತಮ್ಮ ತಮ್ಮ ಒಂದು ಸಂಘಟನೆಗಳ ಮುಖಾಂತರ ಯಾವ ಥರ ಪರಿಣಾಮ ಬೀರುತ್ತೆ ಇವತ್ತಿನ ಪ್ರತಿಭಟನೆಯಲ್ಲಿ, ಎಷ್ಟು ಜನ ಎಷ್ಟು ಸಂಘಟನೆ ನಾಯಕರು ಮತ್ತು ಎಷ್ಟು ಸಂಘಟನೆ ನೌಕರರು ಬರ್ತಾರೆ ಅನ್ನೋದು ಕಾದು ನೋಡಬೇಕಿದೆ ಪ್ರಮೋದ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್.